ನಮಸ್ತೆ ಎಲ್ಲರಿಗೂ. ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆಯವರು, ನನ್ನ ಹಸ್ಬೆಂಡು ಬೆಳಗಿನ ಟೈಮು ಏನು ಡಯಟ್ ರೊಟೀನ್ ಮಾಡ್ತಾರೋ ಅದ್ರದ್ದು ಫಸ್ಟ್ ರೊಟೀನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಉಗುರು ಬೆಚ್ಚಗಿನ ಬಿಸಿನೀರನ್ನು ಕುಡಿತಾರೆ ಅವರು. ಅದಾದ ನಂತರ ನಾನು ವೆಜಿಟೇಬಲ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಅಥವಾ ಜೀರಿಗೆ ನೀರು, ಬಾರ್ಲಿ ನೀರು, ಈ ಥರ ಒಂದೊಂದು ಜ್ಯೂಸನ್ನ ಬೆಳಗ್ಗೆ ಮಾಡಿ ಕೊಡ್ತೀನಿ. ಅದರಿಂದ ಅವ್ರಿಗೆ ತುಂಬ ವೆಯ್ಟ್ ಲಾಸ್ ಆಗಿದ್ದಾರೆ. ಅದೇ ಥರ ಅವರು ಪ್ರತಿದಿನ ಮಾಡುವಂಥ ರೂಟೀನ್ನ ಒಂದೊಂದು ಭಾಗವಾಗಿ ಹಾಕ್ತೀನಿ. ಇವತ್ತು ಫಸ್ಟ್ ಟೈಮ್ ನಾನು ಸೌತೆಕಾಯಿ ಜ್ಯೂಸನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಸೌತೆಕಾಯಿ ಜ್ಯೂಸ್ ಹೇಗೆ ಮಾಡಿದರೆ ಅದನ್ನು ಸಿಪ್ಪೆ ತೆಗೆದು, ಅಕಸ್ಮಾತ್ ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ನಾನು ಸಿಪ್ಪೆ ತೆಗೆದು ಅದಕ್ಕೆ ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಗೆ ಪೆಪ್ಪರ್ ಪೌಡ್ರ್ ಹಾಕಿಬಿಟ್ಟು ಅದಕ್ಕೆ ಒಂದು 4 ಮಿಕ್ಸಿಲಿ ಹಾಕಿಬಿಟ್ಟು ಆಮೇಲೆ ವಾಟ್ರ್ ಹಾಕಿ, ಸ್ವಲ್ಪ ವಾಟ್ರ್ ಹಾಕ್ತೀನಿ. ಅದರಲ್ಲಿ ನೀರಿನ ಅಂಶ ಇರುತ್ತೆ, ಆದರೂ ಕೂಡ ವಾಟ್ರ್ ಸ್ವಲ್ಪ ಹಾಕಿ ಜ್ಯೂಸ್ ಮಾಡಿ ಅದಕ್ಕೊಂದು 4 ಹನಿ ಲೆಮನ್ ಹಾಕಿ ಬೆಳಗ್ಗೆ ಬಿಸಿನೀರು ಕುಡ್ದಾದ ಒಂದು ಹಾಫ್ ಆನ್ ಅವರ್ ಆದಮೇಲೆ ಈ ಜ್ಯೂಸನ್ನ ಕುಡಿತಾರೆ. ವಾಕಿಂಗ್ ಹೋಗೋ ಮುಂಚೆ ಇದನ್ನು ಕುಡ್ಕೊಂಡು ಹೋಗ್ತಾರೆ ಅವರು. ಇದಾದ ನಂತರ ಇದು ಏನು ಸೌತೆಕಾಯಿ ಜ್ಯೂಸಿಂದ ಏನು ಉಪಯೋಗ ಅಂತ, ಸೌತೆಕಾಯಿನಲ್ಲಿ ಔಷಧಿ ಗುಣ ಜಾಸ್ತಿ ಇದೆ ಇದರಲ್ಲಿ. ಇದು ದೇಹವನ್ನು ತಂಪಾಗಿಸುವಂತಹ ತರಕಾರಿ ಲಿಸ್ಟಲ್ಲಿ ಇದು ಕೂಡ ಇದೆ. ಇದರಲ್ಲಿ 96% ನೀರಿನ ಅಂಶ ಇದೆ. ನಾವೇನಾರೇ ನೀರು ಕುಡ್ದಿಲ್ಲ, ಜಾಸ್ತಿ ಬಿಸಿಲುಗಾಲದಲ್ಲೆಲ್ಲ ಅಂತ ಹೇಳಿದಾಗ ಇದೊಂದು ಲೋಟ ಜ್ಯೂಸ್ ಮಾಡಿ ಕುಡಿದ್ರೆ ಸಾಕು, ದೇಹದಲ್ಲಿ ಏನು ಡಿಹೈಡ್ರೇಷನ್ ಥರ ಆಗಿರುತ್ತೋ ಅದು ಬ್ಯಾಲೆನ್ಸ್ ಆಗುತ್ತೆ. ಇದರಲ್ಲಿ ವೈಟಮಿನ್ ಕೆ ಕೂಡ ಇದೆ. ಇದರ ದೇಹದ ಉಷ್ಣತೆ ಇರುವವರು, ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು, ಮಲಬದ್ಧತೆ, ಮೋಷನ್ ಮಾಡೋಕ್ಕಾಗಲ್ಲ ಅನ್ನೋರು, ಆಮೇಲೆ ಮೂತ್ರ ಉರಿ ಆಗ್ತಾ ಇರುತ್ತೆ ಕೆಲವ್ರಿಗೆ ಅಂಥವರು, ಆಮೇಲೆ ಕಣ್ಣುರಿ ಇರೋರು, ಅಂಗಾಲುರಿ ಇರೋರು, ಈ ಥರದವರು ಇದನ್ನು ಜಾಸ್ತಿ ಉಪಯೋಗ ಮಾಡಬೇಕು. ಆಮೇಲೆ ಈ ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ. ವೆಯ್ಟ್ ಲಾಸ್ಗಂತೂ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ನಾನು. ಅದೇ ರೀತಿ ಡಾರ್ಕ್ ಸರ್ಕಲ್ಲು, ಕಣ್ಣಿನ ಊತ, ಕೆಂಪು, ಈ ಥರ ಆಚೆ ಹೋದಾಗ ಕೆಂಪಾಗುತ್ತೆ, ಇದಕ್ಕೆಲ್ಲ ಏನು ಮಾಡಿ ಸೌತೆಕಾಯಿನ ತೆಗೆದು ಸ್ಲೈಸ್ ಮಾಡಿ ಕಟ್ ಮಾಡಿ ಕಣ್ಣುಗಳಿಗೆ ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ಆರಾಮ್ ಅನಿಸುತ್ತೆ. ಇದೇ ರೀತಿ ಮೂಳೆಗಳನ್ನು ಕೂಡ ಬಲಪಡಿಸುತ್ತೆ. ಇದು ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ ನಾವು ಜಾಸ್ತಿ ನಾನ್ ವೆಜ್ ಎಲ್ಲ ಊಟ ಮಾಡಿದಾಗ ಫಸ್ಟು ಸೌತೆಕಾಯಿನ ಇಟ್ಕೊಂಡಿರ್ತೀವಿ. ಅದು ಯಾಕಂದರೆ ಇದೇ ರೀತಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾರು ತಿನ್ನಬಾರ್ದು ಅಂತ ಹೇಳಿದ್ರೆ ಇದನ್ನು, ಕಫ, ಶೀತ, ಅಲರ್ಜಿ ಇರೋರು ಇದನ್ನು ಉಪಯೋಗಿಸ್ಬಾರ್ದು. ಅಕಸ್ಮಾತ್ ಸ್ವಲ್ಪ ಕುಡಿಬೇಕು, ಸೌತೆಕಾಯಿ ಜ್ಯೂಸ್ ಕುಡಿಬೇಕು ಅಂದರೆ ಒಂದು ಚಿಟಿಕೆ, ಅದೇ ಹೇಳಿದ್ರೆ ಶುಂಠಿ, ಸ್ವಲ್ಪ ಪೆಪ್ಪರ್ ಪೌಡರು, ಪುದೀನ 1-2 ಎಸ್ಲು ಈ ಥರ ಹಾಕ್ಕೊಂಡು ಕುಡಿದಾಗ ಅದು ಸ್ವಲ್ಪ ಹೀಟ್ ಆಗುತ್ತೆ, ಆವಾಗ ಕುಡಿಬೋದು. ಅದನ್ನು ಆದರೂ ಥಂಡಿ ಶರೀರ ಇರೋರೆಲ್ಲ ಕುಡಿಯೋಕ್ಕೆ ಹೋಗಬೇಡಿ. ಅದೇ ರೀತಿ ಇದು ಇವತ್ತಿನ ವ್ಲಾಗ್. ನಮ್ಮ ಹಸ್ಬೆಂಡ್ ಫಸ್ಟ್ ರೂಟೀನ್ ಹೇಳಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನು, ಡಯಟ್ ರೆಸಿಪಿಗಳನ್ನು ಹೇಳ್ತೀನಿ ನಮ್ಮ ಮನೇಲಿ ಮಾಡುವಂಥದ್ದು. ಈ ಥರ ಒಳ್ಳೆಯ ವಿಷಯಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದರೂ ಸೌತೆಕಾಯಿಯಿಂದ ಉಪಯೋಗಗಳಿವೆ ಇದೆ ಅಂತ ಹೇಳಿದ್ರೆ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ಹೇಳ್ತಾ ಹೋಗ್ತೀನಿ ಮುಂದಿನ ವ್ಲಾಗ್ನಲ್ಲಿ. ಎಲ್ಲರೂ ಇದನ್ನು ಫಾಲೋ ಮಾಡಿ. ತುಂಬ ಚೆನ್ನಾಗಿದೆ ಸೌತೆಕಾಯಿ ಜ್ಯೂಸು. ಬೆಳಗಿನ ಸಮಯದಲ್ಲಿ ಇದನ್ನು ಕುಡೀರಿ. ನನ್ನ ಮಗನಿಗೂ ಕೂಡ ನಾನು ಸ್ನ್ಯಾಕ್ಸಿಗೆ ಇದನ್ನೇ ಹಾಕಿ ಕಳಿಸ್ತೀನಿ. ಥ್ಯಾಂಕ್ ಯು ಆಲ್.